ಅಯ್ಯೋ ಪಾಪ ಅಪ್ಪಚ್ಚಿ, ನಮ್ಮ ಪ್ರಜ್ಜುಗೆ ಏನೂ ಗೊತ್ತಿಲ್ಲ. ಬಾಯಲ್ಲಿ ಬೆರಳಿಟ್ರೆ ಕಚ್ಚೋಕ್ಕೂ ಬರಲ್ಲ. ಪ್ರಜ್ಜು ಮುಗ್ಧ ಕಣ್ರಿ, ಅವನು ಮಗು ಕಣ್ರಿ, ಅರ್ಥ ಮಾಡ್ಕೊಳ್ರಿ. ಆ ಪುಟಾಣಿ ಪ್ರಜ್ಜುಗೆ ಏನು ಗೊತ್ತು ಹೇಳಿ? ಈಸ್ ವೆರಿ ಇನ್ನೋಸೆಂಟು. ಅಯ್ಯೋ ದೇವ್ರೆ, ಈ ಕೂಸಿಗೆ ಅದೆಲ್ಲ ಏನು ಅಂತಾನೆ ಗೊತ್ತಿಲ್ಲ. ಪ್ರಜ್ವಲ್ ಪುಟಾಣಿ ತುಂಬಾ ಒಳ್ಳೆಯವನಂತೆ. ಪಾಪ ಪ್ರಜ್ವಲ್ಗೆ ಏನೂ ಗೊತ್ತಾಗಲ್ಲಂತೆ. ಅವನು ಒಳ್ಳೆ ಹುಡುಗ, ನಂಬಿ ಪ್ಲೀಸ್ ಪ್ಲೀಸ್. ಮಗನ ಬಗ್ಗೆ ತಂದೆ ಮಾತಾಡಿರೋ ಮಾತಿದು ಈಗ ಸಖತ್ ವೈರಲ್ ಆಗಿದೆ. ಜನರ ಮುಂದೆ ನನ್ನ ಮಗ ಹಂಗಲ್ಲ, ನನ್ನ ಮಗ ಹಿಂಗಿಲ್ಲ, ನಮ್ಮ ಪ್ರಜ್ಜನ್ನ ಅಪಾರ್ಥ ಮಾಡ್ಕೋಬೇಡಿ, ನಂಬಿ ಪ್ಲೀಸ್. ಇನ್ನು 3 ವರ್ಷ ಸ್ವಲ್ಪ ಸುಮ್ಮನಿರ್ಬೇಕಂತೆ. ಆಮೇಲೆ ಬಡ್ಡಿ ಸಮೇತ ಎಲ್ರಿಗೂ ಅದೇನೋ ಕೊಡ್ತಾರಂತೆ. ಹಾಸನದ ಆಲೂರಿನಲ್ಲಿ HD ರೇವಣ್ಣವರು ಮಾತನಾಡಿದ್ದು ಹಿಂಗೇನೆ, ಕೇಳಿಸ್ಕೊಳ್ಳಿ. ಅಯ್ಯೋ ಪಾಪ ಅಪ್ಪಚ್ಚಿ, ನಮ್ಮ ಪ್ರಜ್ಜುಗೆ ಏನೂ ಗೊತ್ತಿಲ್ಲ. ಬಾಯಲ್ಲಿ ಬೆರಳಿಟ್ರೆ ಕಚ್ಚೋಕ್ಕೂ ಬರಲ್ಲ. ಪ್ರಜ್ಜು ಮುಗ್ಧ ಕಣ್ರಿ, ಅವನು ಮಗು ಕಣ್ರಿ, ಅರ್ಥ ಮಾಡ್ಕೊಳ್ರಿ. ಆ ಪುಟಾಣಿ ಪ್ರಜ್ಜುಗೆ ಏನು ಗೊತ್ತು ಹೇಳಿ? ಏನೈತೆ ಕೆಲವನ್ನ ಪ್ರಜ್ವಲ್ಗೂ ಗೊತ್ತಾಗಲ್ಲ. ಒಳ್ಳೆ ಹುಡುಗ ಅವ್ಯಾವರು 4-5 ಹಾಕ್ತಾನೆ. ನಮ್ ದುಡ್ಡು ಇಸ್ಕೊಂಡು ಎಲ್ಲ ನನ್ನ ಕೈ ಸಿಗ್ತಲ್ಲ, ಎಲ್ಲೂ ಇರ್ತದೆ ಅವರು. ಸ್ವಲ್ಪ 3 ವರ್ಷ ಸುಮ್ಮನೆ ಅದೇನೇನು ಯಾರ್ಯಾರು ಏನೇನು ಕರೀತಾರೆ. ನಾನು ಬಡ್ಡಿ ಸಹಿತ ನಮ್ಮ ಕಾರ್ಯಕ್ರಮ ನಮ್ಮ ದೇವಬಿಟ್ಟು ಮಗ ಬೇಕಾಗಿರೋದು ಕುಮಾರಸ್ವಾಮಿ ಕೆಲಸ ಮಾಡಿರ್ಬೇಕು. ಯಾರಿಗೆ ತೊಂದರೆ ಕೊಟ್ಟವ್ರಿ ಅವರು? ಈಗ ಯಾರು ಇನ್ಯಾರ ಸಮಾಚಾರ ಇದ್ದಿದ್ರೆ ಅವು ಹೊರಗಡೆ ಯಾರು ನೀವು ಕಳ್ಕೊತಿರೋ ಮತ್ತು ಅವ್ರಿಗೆ ಸಿಗ್ತಾರೆ.